ಸಚಿವ ಸ್ಥಾನಕ್ಕೆ ಮತ್ತೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ? ಬಿಜೆಪಿ JDS ರಾಜೀನಾಮೆ ಕೊಡೋವರೆಗೂ ಸದನದಲ್ಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ ಚರ್ಚೆಗೆ ಅಂತ ಹೇಳ್ತಿರೋದು ಯಾಕೆ? ಕಾಂಗ್ರೆಸ್ ಪಟ್ಟು ಬಿಡದೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡೋದಿಲ್ಲ ಅಂಥೇಳಿ ಇಡೀ ಸಂಪುಟ ಸಚಿವ ಮಾತ್ರ ಅಲ್ಲ ಸರ್ಕಾರನೇ ಬೆಂಬಲವಾಗಿ ನಿಲ್ತಿರೋದು ಯಾಕೆ? ಇದರ ಮಧ್ಯ ಪ್ರತಿಷ್ಠೆಗಳ ಮಧ್ಯ BJP JDS ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಮಧ್ಯ ನಿಜವಾಗ್ಲೂ ಕೂಡ ತೊಂದರೆ ಆಗ್ತಾ ಇರೋದು ಜನಸಾಮಾನ್ಯರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಬರಗಾಲದ ಬಗ್ಗೆ ಬಹಳಷ್ಟು ಪ್ರಮುಖವಾದಂಥ ಚರ್ಚೆ ಆಗಬೇಕು. ಕಾವೇರಿಯ ವಿಚಾರವಾಗಿ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆ ಆಗಬೇಕು. ಇನ್ನು JDS ಹೋರಾಟ ಮಾಡ್ತಿರುವಂಥ ಬಿಡದಿ ಹೋರಾಟ ಇರ್ಬೋದು, ಅದರ ಜೊತೆಗೆ ನೈಸ್ ಟೋಲ್ ಕಟ್ಟಬೇಕಾ ಇಲ್ಲ ಅನ್ನೋದು ಕುರಿತು ಸೇರಿದಂತೆ ಇನ್ನೂ ಹಲವು ವಿಚಾರಗಳಿದ್ದಾವೆ. ಈ ವಿಚಾರಗಳ ಕುರಿತು ಚರ್ಚೆ ಆಗಬೇಕಾಗಿರುವಂಥ ಸದನದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಆಗ್ತಿರೋದೇ. ಕಳೆದ 5 ದಿನಗಳಿಂದನೂ ಕೂಡ ಯಾವುದೇ ರೀತಿಯಾದಂಥ ಚರ್ಚೆ ಆಗಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೇಂದ್ರದಲ್ಲಿ ಹೇಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ರಾಜೀನಾಮೆ ಕೊಡೋವರೆಗೂ ಕೂಡ ಸದನದಲ್ಲಿ ಗಲಾಟೆ ಗದ್ದಲ ಮಾಡ್ತೀವಿ, ಯಾವುದೇ ರೀತಿ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಮಾಡಿದ್ರು. ಅದೇ ರೀತಿಯಾಗಿ ಸೇಡಿನ ರೀತಿಯಾಗಿ ನಡೆದುಕೊಳ್ತಾ ಇದೆಯಾ? ಆ ರೀತಿಯಾದಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದರೆ ಕಳೆದ 5 ದಿನಗಳಿಂದನೂ ಕೂಡ, ಯಾಕಂದರೆ ಸೋಮವಾರದಿಂದ ಇವತ್ತು ಬುಧವಾರ 3 ದಿನ ಮತ್ತು ಈ ಹಿಂದೆ ಆದಂಥ ಗುರುವಾರ ಮತ್ತು ಶುಕ್ರವಾರ ಒಟ್ಟು 5 ದಿನಗಳಲ್ಲಿ ಯಾವುದೇ ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಸಂತಾಪ ಕುರಿತಾಗಿ ಚರ್ಚೆಗಳಾಯಿತು ಹೊರತುಪಡಿಸಿ ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಇವತ್ತು ಕೂಡ ಅದೇ ರೀತಿಯಾದಂಥ ಗೌಜು ಗದ್ದಲ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ. ಕೆಂಗಲ್ನ ಗೇಟ್ನ ಮುಂಭಾಗದ ಪಡಸಾಲೆಯಲ್ಲಿ BJP ಮತ್ತು JDS ಶಾಸಕರು ಇಬ್ಬರು ಕೂಡ ಸೇರಿಕೊಂಡು BJP ರಾಜ್ಯಾಧ್ಯಕ್ಷ BY ರಾಘವೇಂದ್ರ, ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ BJPಯ ಹಲವು ಶಾಸಕರು 20ಕ್ಕೂ ಹೆಚ್ಚು ಶಾಸಕರು ಎಲ್ಲರೂ ಕೂಡ ಸದನದ ಹೊರಗಡೆ ಬಂದು ಕೆಂಗಲ್ ಗೇಟ್ನ ಮುಂಭಾಗದಲ್ಲಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು, 187 ಕೋಟಿ ನುಂಗಿದಂತಹ ದಲಿತರ ಹಣವನ್ನು ನುಂಗಿದಂಥ ನಾಗೇಂದ್ರಗೆ ಸಚಿವ ಸ್ಥಾನ ಯಾಕೆ ಬೇಕು ಅಂಥೇಳಿ ಪಟ್ಟು ಹಿಡಿದು ಕೂತಿದೆ. ಆಯಿತು, ಪಟ್ಟು ಹಿಡಿದು ಕೂತಿದ್ದೀರಾ, ಅದರ ಬಗ್ಗೆ ಬೇಕಾದ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ನಿಮಗೆ ವಿಧಾನಸಭೆಯಲ್ಲೂ ಮತ್ತು ವಿಧಾನ ಪರಿಷತ್ತಲ್ಲೂ ಎರಡೂ ಕಡೆಗೂ ಕೂಡ ಚರ್ಚೆ ಮಾಡಿ. ನಿಮಗೆ CID ಯಾವ ಕುರಿತಾದಂಥ ರಿಪೋರ್ಟ್ಗಳು ಬೇಕು ಹೇಳಿ, ಅವುಗಳ ಕುರಿತು ಕೂಡ ನಾವು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ರೆಡಿ ಇದ್ದೀವಿ. ಪ್ರತಿಯೊಂದು ವಿಚಾರನೂ ಕೂಡ ಅಜೆಂಡಾದಲ್ಲಿ ಆ್ಯಡ್ ಮಾಡಲಿಕ್ಕೂ ಅವಕಾಶ ಇದೆ. ಆದರೆ ಯಾಕೆ ನೀವು ಚರ್ಚೆಗೆ ಅವಕಾಶವನ್ನು ಕೊಡದೆ ಮೊದಲು ನೀವು ರಾಜೀನಾಮೆಯನ್ನು ಕೊಡಿ ಅಂತೇಳಿ ಪಟ್ಟು ಹಿಡಿದಿದ್ದೀರಾ ಅಂತೇಳಿ ಕೇಳಿದ್ರೆ, ಅದಕ್ಕೆ BJPಯ ಶಾಸಕರು ಮತ್ತು BJPಯ ಬಣ ಹೇಳ್ತಾ ಇರೋದು ಏನು ಅಂದರೆ, ಮೊದಲು ದಲಿತರ ಹಣವನ್ನು ನುಂಗಿದಂಥ ಆರೋಪ ಹೊತ್ತಿರುವಂಥ ಈಗಲೂ ಕೂಡ ಬೇಲ್ ಮೇಲೆ ಇರುವಂಥ ನಾಗೇಂದ್ರವ್ರನ್ನ ಯಾಕೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ? ಇದು ನಿಜವಾಗಲೂ ಕೂಡ ದಲಿತರಿಗೆ ಮಾಡಿದಂಥ ಅನ್ಯಾಯ ಅಂತ BJP ಹೇಳ್ತಾ ಇದೆ. ಬಟ್ ಕಾಂಗ್ರೆಸ್ ಹೇಳ್ತಾ ಇರೋದು, ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು? ನಿಜವಾಗ್ಲೂ ಕೂಡ ದಲಿತ ನಾಯಕನಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ. ಖುದ್ದು 5 ದಿನಗಳಿಂದನೂ ಕೂಡ ತುಂಬಾ ಮೌನವಾಗಿದ್ದಂಥ ನಾಗೇಂದ್ರ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದೀರ್ಘ 1 ಗಂಟೆಗಳ ಕಾಲ ಜರುಗಿದಂಥ ಸುದ್ದಿಗೋಷ್ಠಿಯಲ್ಲಿ ಶಿವರಾಜ್ ತಂಗಡಿಗೆ ಬೆಂಬಲಿಗಾಗಿ ಜೊತೆಗೆ ನಿಂತ್ಕೊಂಡ್ರು. ಅದರ ಜೊತೆಗೆ ಐವಾನ್ ಡಿಸೋಜ ಸೇರಿದಂತೆ ರಾಜ್ಯ CM ಕಾರ್ಯದರ್ಶಿ ಅವರು ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಬಟ್ ಈ ಸುದ್ದಿಗೋಷ್ಠಿಯಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ, ಸಂವಿಧಾನವನ್ನು ಹಿಡ್ಕೊಂಡು ಭಗವದ್ಗೀತೆಯ ಆಣೆಯಾಗಿ, ಬೈಬಲ್ ಆಣೆಯಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಕೂಡ ನನ್ನ ದಲಿತರನ್ನು ಪೂರ್ತಿ ಕೆಳಗೆ ಇಳಿಸ್ಬೇಕು, ನನಗೆ ಅವಕಾಶ ಕೊಡಬಾರ್ದು, ಅಧಿಕಾರ ಸಿಗಬಾರ್ದು ಅಂಥೇಳಿ BJP ಮನುವಾದಿ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದೆ. ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಿಜವಾಗ್ಲೂ ಕೂಡ ನಾನು ಕೆಪಾಸಿಟಿ ಇದೆ ಪಕ್ಷದಲ್ಲಿ, ನನಗೆ ಯಾಕೆ ಸಚಿವ ಸ್ಥಾನ 2ನೇ ಸಾರಿ ಕೊಡಬೇಕು? ಅದನ್ನೆಲ್ಲದನ್ನು ಕೂಡ ಗಮನಿಸಿ ನನಗೆ ಕೊಟ್ಟಿರೋದು. ಎಲ್ಲ ನಾಯಕರನ್ನು ಕೂಡ, ಅದರಲ್ಲೂ ಕೂಡ ಸ್ಥಳೀಯವಾಗಿ ಬಳ್ಳಾರಿ, ವಿಜಯನಗರ ಸೇರಿದಂತೆ ಸುತ್ತಮುತ್ತಲಿರುವಂಥ ಜಿಲ್ಲೆಗಳನ್ನು ಎಲ್ಲರನ್ನೂ ಕೂಡ ನಾಯಕರನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗ್ತೀನಿ, ನಿಭಾಯಿಸ್ತೀನಿ ಅನ್ನೋ ಕಾರಣಕ್ಕಾಗಿ ನನಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಯ ಹೊಣೆಯನ್ನು ಕೊಟ್ಟಿದ್ದಾರೆ, ಹೊಸ ಖಾತೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸಲಿಕ್ಕೆ ನಾನು 2ನೇ ಸಾರಿ ಬಂದರೆ ನೀವು ಈ ರೀತಿಯಾಗಿ ಹೇಳ್ತಿರೋದು ಎಷ್ಟು ಸರಿ? ಇದೆಲ್ಲದೂ ಕೂಡ ಮನುವಾದಿಯ ಸ್ಥಿತಿಯನ್ನು ತೋರಿಸುತ್ತೆ. ನಿಜವಾಗ್ಲೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ BJP ಅಂತೇಳಿ.
ಬಟ್ ವಾಸ್ತವವಾಗಿ ಯಾಕೆ ಹೀಗೆ ಮಾಡ್ತಿದೆ ಅನ್ನೋಂಥ ಪ್ರಶ್ನೆ ಸಹಜವಾಗೇ ಮೂಡುತ್ತೆ. ಕೇಂದ್ರದಲ್ಲಿ ಹೇಗೆ ಶಿಕ್ಷಣ ಸಚಿವನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತು, ಬಟ್ ಒಂದು ಅಲ್ಲಿ ನಿಮಗೆ ಜೆನ್ಜಿ ಹುಡುಗರು ಪ್ರತಿಭಟನೆ ಜೋರಾಗಿತ್ತು. ಅದಕ್ಕೆ ಬೆಂಬಲವಾಗಿ ಆಮ್ ಆದ್ಮಿ ಪಾರ್ಟಿ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿತ್ತು. ಅದರ ಜೊತೆಗೆ ಕಾಂಗ್ರೆಸ್ಸು ಕೂಡ ಟ್ಯಾಕ್ಟಿಕ್ ರೀತಿ ಮಾಡಿದ್ದೇನೆಂದರೆ, ಸದನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ವಿಷಯಗಳಿಗೆ, ಬೇರೆ ಅನುಮೋದನೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಚರ್ಚೆ ಯಾವುದಕ್ಕೆ ಪ್ರಮುಖವಾಗಿ ಆಗಬೇಕು ಅನ್ನೋದಾದರೆ, ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದಾದ ಮೇಲೆ ಮುಖ್ಯವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ದೊಡ್ಡ ಗದ್ದಲ, ಗೌಜು ಎಲ್ಲದೂ ಕೂಡ ನಡೀತು. ಅದೇ ರೀತಿಯಾಗಿ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಸ್ಥಾನಗಳು ಪಲ್ಲಟ ಆಗಿದ್ದಾವೆ. ಕೇಂದ್ರದಲ್ಲಿ ಆಡಳಿತಾರೂಢ ಇರೋದು ನಿಮ್ಮ ಮೋದಿ ಸರ್ಕಾರ, BJP ಇರೋದು. ಬಟ್ ಇಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರ ಇರೋದು, BJP ವಿಪಕ್ಷ ಸ್ಥಾನದಲ್ಲಿದೆ. ಈ ಹಿನ್ನೆಲೆಯಲ್ಲಿ BJP ಅಲ್ಲಿಗೆ ತನಗಾದಂಥ ಕೇಂದ್ರದಲ್ಲಾದಂಥ ಏನು ಅವಮಾನ ಏನಿದೆ ಅದನ್ನು ಇಲ್ಲಿ ಸೇಡು ತೀರಿಸ್ಕೊಳ್ತಿದೆಯಾ ಅಂತಲೂ ಕೂಡ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ನ ನಾಯಕರು ಕೂಡ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಲ್ಲಾದಂಥ ಅನ್ಯಾಯವನ್ನು, ಅಲ್ಲಾದಂಥ ರೀತಿಯಾದಂಥ ಇನ್ಸಿಡೆಂಟನ್ನು ಇಲ್ಲೂ ಕೂಡ ನೀವು ರಿಪೀಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ನೀವು ತಿರುಗೇಟನ್ನು ತೆಗೆದುಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಇದು ಎಷ್ಟು ಸರಿ? ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಂದ್ರೂ ಕೂಡ ನೀವು ಚರ್ಚೆಗೆ ಬಾರದೆ ನೀವು ಸದನದ ಭಾಳ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸದನದ ಬಾವಿಯೊಳಗಡೆ ಬಂದು ಪ್ರತಿಭಟನೆ ಏನಾದರೂ ಮಾಡಿದ್ರೆ ಮಾರ್ಷಲ್ಗಳು ಅವರನ್ನು ಹೊರಗಡೆ ತೆಗೆದುಕೊಂಡು ಹೋಗ್ತಾರೆ, ಸಸ್ಪೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಅವರು ಕೂತ ಜಾಗದಲ್ಲೇ ಕೂಡದೆ ನಿಂತು ಪ್ರತಿಭಟನೆಯನ್ನು ಮಾಡಿದರೆ ಏನು ಮಾಡಬೇಕು? ಅವರನ್ನು ಹೊರಗಡೆ ಹಾಕಲಿಕ್ಕೂ ಕೂಡ ಬರೋದಿಲ್ಲ, ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಈವನ್ ಹೇಗಾಯಿತು ಅಂದರೆ, ನಿಮಗೆ ಕೆಂಗಲ್ ಗೇಟ್ನ ಹೊರಗಡೆನೂ ಕೂಡ ಇದೇ ಶಾಸಕರೆಲ್ಲರೂ ಕೂಡ ಬಂದು ಪ್ಲೆಕಾರ್ಡ್ಗಳನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡಿದ್ರು. ಅದೇ ಪ್ಲೆಕಾರ್ಡನ್ನು ಹಿಡ್ಕೊಂಡು ಸದನದ ಒಳಗಡೆನೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಕಪ್ಪು ಪಟ್ಟಿಯನ್ನು ಧರಿಸಿ ಹೋರಾಟವನ್ನು ಮಾಡಿದ್ರು. ಇವ್ರದ್ದು BJPದು ಒನ್ ಲೈನ್ ಅಜೆಂಡಾ ರೀತಿಯಾಗಿ ಇದ್ದಿದ್ದು ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಬೇಕು. ಆಯಿತು, ರಾಜೀನಾಮೆಯನ್ನು ಕೊಟ್ಟು ಮುಂದೇನು ಮಾಡ್ತೀರಿ? ಅದಕ್ಕೂ ಕೂಡ ಹೇಳ್ತಾ ಇರೋದು, ST ಸಮುದಾಯದಲ್ಲಿ ಬೇರೆ ಯಾವ ಶಾಸಕರು ಇಲ್ವೇ, ಅವರಿಗೆ ಬೇಕಾದರೆ ನೀವು ಸಚಿವ ಸ್ಥಾನವನ್ನು ಕೊಡಿ. ನಾಗೇಂದ್ರ ಅವರಿಗೆ ಯಾಕೆ ಕೊಡ್ತೀರಾ? ಬೇಲ್ ಮೇಲೆ ಬಂದಿರುವಂತಹ ನಾಗೇಂದ್ರ ಅವ್ರನ್ನ ನೀವು ಅವ್ರಿಗೆ ಯಾಕೆ ಮತ್ತೊಂದು ಸರಿ ಸಚಿವ ಸ್ಥಾನವನ್ನು ಕೊಡ್ತೀರಾ ಅಂತ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೇಳ್ತಾ ಇರೋದು, ಯಾಕೆ ಕೊಡಬಾರ್ದು? SITಯಲ್ಲಿ ನಿಮಗೆ CIDಯಲ್ಲಿ ಮತ್ತು ಈಗ EDಯಲ್ಲಿ ಎಲ್ಲಾದರೂ ಅವರ ಹೆಸರು ಇದೆಯಾ? ನಿಮಗೆ CBIಯಲ್ಲಿ 2ನೇ ಚಾರ್ಜ್ ಶೀಟಲ್ಲಿ ಇವ್ರ ಹೆಸರಿದೆ. ಅದು ಕಾಂಗ್ರೆಸ್ ಆಡಳಿತದಲ್ಲಿರುವಂಥ CBI ಯಾವ ರೀತಿಯಾಗಿ ಕೊಡಬೇಕು 2ನೇ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಿದೆ. ಅದು ಹೊರತುಪಡಿಸಿದಂತೆ ಇದುವರೆಗೂ ಕೂಡ ಅವರ ಹೆಸರಿನಲ್ಲಿ ಅಥವಾ ಅವರ ಅಕೌಂಟಿಗೆ ಒಂದೇ ₹1 ಹಣ ವರ್ಗಾವಣೆ ಆಗಿಲ್ಲ. ಆಗಿರೋದು ಅಧಿಕಾರಿಗಳ ಮಟ್ಟದಲ್ಲಿ. ಮತ್ತು ಯಾರ್ಯಾರು ಏನೇನು ಆಗಿದೆಯೋ ಅಧಿಕಾರಿಗಳ ಮಟ್ಟದಲ್ಲಿ ಅವ್ರ ಮೇಲೆಲ್ಲನೂ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸಚಿವ ನಾಗೇಂದ್ರಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಭ್ರಷ್ಟಾಚಾರದಲ್ಲಿ ಇವರು ತೊಡಗಿಲ್ಲ ಅನ್ನೋದು ಸಾಬೀತು ಆದ ಮೇಲೇ ಅವರನ್ನು ನಾವು ಸಚಿವ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಇವೆಲ್ಲವನ್ನು ಕೂಡ ಗಮನಿಸಿ ತೆಗೆದುಕೊಂಡಿರೋದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಾಗೇಂದ್ರ ಅವರ ಬೆಂಬಲಕ್ಕೆ ನಿಂತಿದೆ. ಅದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಳೆದ 5 ದಿನಗಳಿಂದ ಆಗ್ತಿರುವಂಥ ಗಲಾಟೆಯನ್ನು ನೋಡ್ತಾ ಇದ್ದಾರೆ ಸದನದ ಒಳಗಡೆ. ಕಾಂಗ್ರೆಸ್ ಸಹಜವಾಗಿ ಪ್ರತಿಷ್ಠೆಗೆ ಈಗ ಶುರುವಾಗಿದೆ, ಪ್ರತಿಷ್ಠೆಯ ಪಣವಾಗಿ ಈಗ ಮಾರ್ಪಾಟಾಗಿದೆ. BJP ಹೇಳ್ತಾ ಇರೋದು ನಮಗೆ ಇನ್ಯಾವ ವಿಷಯಗಳು ಬೇಡ ಅನ್ನೋ ರೀತಿಯಾಗಿದೆ. ಹೌದು, ಬೇಕು. ಅವರು ಕೂಡ ಹೇಳ್ತಾ ಇರೋದು ಏನಂದರೆ, ಉಳಿದೆಲ್ಲ ವಿಷಯಗಳು ಬೇಕು, ಚರ್ಚೆಯನ್ನು ಮಾಡ್ತೀವಿ. ಆದರೆ ಈ ಎಲ್ಲ ಚರ್ಚೆಗಳು ಆಗುವ ಮುನ್ನ ಒಂದು ನಿರ್ಧಾರ ಆಗಬೇಕು ಕಾಂಗ್ರೆಸ್ ಸರ್ಕಾರದಿಂದ. ಅದು ಏನು ಅಂದರೆ, ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು. ಅದಾದಮೇಲೆ ಮುಂದಿನ ಎಲ್ಲ ಮಾತು ಕೂಡ ಅಂಥೇಳಿ ಅವ್ರು ಹೇಳ್ತಾ ಇರೋದು. ಆಯಿತು, ಮೊದಲು ಚರ್ಚೆ ಮಾಡೋಣ, ಚರ್ಚೆ ಮಾಡಾದಮೇಲೆ ಬೇಕಾದರೆ ನಿಮಗೆ ಆವಾಗಲೂ ಕೂಡ ಅಸಮಾಧಾನ ಇತ್ತು ಅನ್ನೋದಾದರೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂಥೇಳಿ. ಈ ಎಲ್ಲದರ ಆಚೆ ಪ್ರತಿಷ್ಠೆಗೆ ಒಂದು ಕಡೆಗೆ BJP ಸಚಿವ ಸ್ಥಾನ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದರೆ, ಕಾಂಗ್ರೆಸ್ ಇಲ್ಲ ಆ ರೀತಿ ಕೊಡೋಕ್ಕಾಗೋದೇ ಇಲ್ಲ, ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗತ್ತಾ ಅಂಥೇಳಿ. ಇವೆರಡರ ಮಧ್ಯ ನಿಜವಾಗ್ಲೂ ಕೂಡ ದೊಡ್ಡ ತೊಂದರೆ ಆಗ್ತಾ ಇರೋದು ನಮಗೆ, ಅಂದರೆ ಜನಸಾಮಾನ್ಯರಿಗೆ. ನಿಜವಾಗ್ಲೂ ಕೂಡ ಜನಪರವಾದಂಥ ಸಮಸ್ಯೆಗಳು ಬಹಳಷ್ಟಿದ್ದಾವೆ. ಪ್ರಶ್ನೋತ್ತರ ಕಲಾಪ ಆಯಿತು ಇವತ್ತು. ಪ್ರಶ್ನೋತ್ತರ ಕಲಾಪದಲ್ಲಿ ಅಧಿವೇಶನದಲ್ಲಿ ಸದನದಲ್ಲಿ ಆಗಬೇಕಾದಂಥ ಚರ್ಚೆಗಳಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಬೇರೆ ಯಾವ ವಿಷಯಗಳು ಚರ್ಚೆಗೆ ಅವಕಾಶನೇ ಸಿಗ್ತಾ ಇಲ್ಲ, ಮಣ್ಣೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಫುಲ್ ಗಲಾಟೆ ಆಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಕೂಡ ನಾವು ಆಯ್ಕೆ ಮಾಡಿದಂಥ ಶಾಸಕರು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅಥವಾ ನಮ್ಮ ರಾಜ್ಯದಲ್ಲಿ ಆಗ್ತಿರುವಂಥ ಜ್ವಲಂತ ಸಮಸ್ಯೆಗಳನ್ನು ಮಾತಾಡುವಂತೇಳಿ ಕಳಿಸಿದ್ರೆ ಮಾತಾಡಲಿಕ್ಕೂ ಕೂಡ ಅವಕಾಶ ಸಿಗದೆ ಇದ್ದರೆ ಹೇಗೆ? ಈ ರೀತಿಯಾದಂಥ ಪ್ರಶ್ನೆ ಇದೆ. ನಿಜವಾಗ್ಲೂ ಕೂಡ ಇದು
ನನ್ನ ಕೇಂದ್ರ ಅಂತಲ್ಲ, ರಾಜ್ಯ ಅಂತಲ್ಲ, ನಿಜವಾಗ್ಲೂ ಕೂಡ ಚರ್ಚೆ ಆಗಬೇಕು. ಹೋರಾಟಗಳು ನೀವು ರಾಜಕೀಯವಾಗಿ ಮಾಡೋದಾದರೆ ಖಂಡಿತವಾಗಿ ಕೂಡ ನೀವು ಹೋರಾಟವನ್ನು ಮಾಡಿ, ಅದರಲ್ಲಿ ಎರಡು ವಿಷಯ ಇಲ್ಲ. ಆದರೆ ಪ್ರತಿಯೊಂದಕ್ಕೂ ಕೂಡ ಇಂತಿಷ್ಟೇ ಅಂಥೇಳಿ ಒಂದು ನಿಗದಿತವಾದಂಥ ಸಮಯ ಇರ್ತದೆ. ಆ ಸಮಯದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶನೇ ಸಿಗದೆ ಇದ್ದರೆ ಹೇಗೆ? ಕೇಂದ್ರದಲ್ಲಿ ಹೇಗಾಯಿತೋ ಸಂಸತ್ತಿನಲ್ಲಿ ಅದೇ ರೀತಿಯಾಗಿ ಇಲ್ಲಿ ರಿಪೀಟ್ ಮಾಡುವಂಥ ಕಾರ್ಯವನ್ನು, ಹೌದಾ ನೀವು ಅಲ್ಲಿ ಕಾಂಗ್ರೆಸ್ ನೀವು ನಮಗೆ ಸದನದಲ್ಲಿ ಸಂಸತ್ನಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ, ರಾಜೀನಾಮೆ ಆದಮೇಲೆ ಚರ್ಚೆಗೆ ಅವಕಾಶ ಕೊಟ್ರಿ. ಅದೇ ರೀತಿ ನಾವು ಕೂಡ ಇಲ್ಲ ಅಷ್ಟೇ ಅಂಥೇಳಿ. ಆದರೆ ನಿಜವಾಗ್ಲೂ ಕೂಡ ಸಚಿವ ನಾಗೇಂದ್ರ ಬೇಲ್ ಮೇಲೆ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರು ಅಪರಾಧಿ ಅಲ್ಲ, ಅವರು ಆರೋಪಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಯಾಕೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ ಅಂಥೇಳಿ ಕೇಳ್ತಿರುವಂಥ ಪ್ರಶ್ನೆಗೆ ಈಗ ಕಾಂಗ್ರೆಸ್ ಸರ್ಕಾರನೂ ಕೂಡ ಸಮರ್ಪಕವಾದಂಥ ಉತ್ತರ ಕೊಡ್ತಾ ಇಲ್ಲ. ಇದರ ಆಚೆಗೆ ಪ್ರತಿಷ್ಠೆಗೆ ಪಣವಾಗಿ BJP ಮತ್ತು ಕಾಂಗ್ರೆಸ್ ಇವೆರಡರ ಮಧ್ಯದಲ್ಲಿ ಈವನ್ JDS ಕೂಡ ಆ್ಯಡ್ ಆಗ್ತಾ ಇರೋದು. JDSನ ವಿಚಾರಗಳು ಬೇರೆ ಆಗಿದ್ದಾವೆ, ಬಟ್ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಅವರ ಎರಡು ವಿಚಾರಗಳು ಬಹಳ ಪ್ರಮುಖವಾಗಿ ಬಿಡದೆಯ ವಿಚಾರ ಇರ್ಬೋದು, ಎರಡನೇದು ನೈಸ್ ಟೋಲ್ ಸಂಬಂಧಿಸಿದಂಥ ವಿಚಾರ ಇರ್ಬೋದು. ಈ ಎರಡು ವಿಚಾರಗಳು ಎಲ್ಲಕ್ಕಿಂತಲೂ ಕೂಡ ಬಹಳ ಪ್ರಮುಖವಾಗಿ ಆಗಬೇಕಾದಂಥ ಚರ್ಚೆ ಬರಗಾಲದ್ದು. ಮೇಲ್ನೋಟಕ್ಕೆ ನಿಮಗೆ ಒಂದಷ್ಟು ಮಳೆ ಆಗಿದೆ ಅಂತ ಅನಿಸ್ತದೆ, ಬಟ್ ವಾಸ್ತವವಾಗಿ ಈ ಬಾರಿ ಮುಂಗಾರು ತುಂಬಾ ಫೇಲ್ಯೂರ್. ಹಿಂಗಾರಂತೂ ನಮ್ಮ ರಾಜ್ಯದಲ್ಲಿ ಹೇಳಿಕೊಳ್ಳುವಂಥ ಮಳೆ ಆಗಲ್ಲ, ಕರಾವಳಿ ಭಾಗದಲ್ಲಿ ಮಾತ್ರ ಮಳೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ 30-35% ಮಳೆ ಆಗಿದೆ. ಅಣೆಕಟ್ಟುಗಳು ತುಂಬಿಲ್ಲ. ತುಂಗಭದ್ರಾ ಜಲಾಶಯದಿಂದ ಹಿಡಿದು ಕಾವೇರಿ, KRS, ನಿಮಗೆ ತುಂಗ, ಭದ್ರಾ, ಹೀಗೆ ರಾಜ್ಯದಲ್ಲಿರುವಂಥ ಎಲ್ಲ ಅಣೆಕಟ್ಟುಗಳ ಪರಿಸ್ಥಿತಿ ಗಂಭೀರ ಇದೆ. ಅವುಗಳನ್ನೇ ನಂಬಿಕೊಂಡಂಥ ರೈತರು, ನಿಮಗೆ ಅದರಲ್ಲೂ ಕೂಡ ಏಕ ಬೆಳೆ ದ್ವಿದಳ ಬೆಳೆಗಳನ್ನು ಬೆಳಿಬೇಕಾದಂಥ ರೈತರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಈ ಬಾರಿ ಬರಗಾಲದ ಪರಿಸ್ಥಿತಿ ಇದೆ. ಮೋಡ ಬಿತ್ತನೆ ಮಾಡಬೇಕಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾದಂಥ ಚರ್ಚೆ ಆಗಬೇಕು. ಬಟ್ ಇವ್ಯಾವು ಕೂಡ ಚರ್ಚೆ ಆಗ್ತಾ ಇಲ್ಲ. ಬರಗಾಲ ಕುರಿತು ಏನಾದರೂ ಘೋಷಣೆ ಮಾಡಬೇಕು ಅಂದರೆ ಸದನದಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದಾಗ ಮಾತ್ರ ಬರಗಾಲ ಜಿಲ್ಲೆ, ಬರಗಾಲ ತಾಲೂಕು ಅಂಥೇಳಿ ಘೋಷಣೆಯನ್ನು ಮಾಡಲಿಕ್ಕಾಗತ್ತೆ. ಆಗ ರಾಜ್ಯದಿಂದಲೂ ಕೂಡ ನೆರವು ಸಿಗುತ್ತೆ, ಕೇಂದ್ರಕ್ಕೂ ಕೂಡ ಮೊರೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಬರಗಾಲ ಜಿಲ್ಲೆ, ಬರಗಾಲ ರಾಜ್ಯ ಅಂಥೇಳಿ ಘೋಷಣೆ ಆಯಿತು ಅಂದರೆ ಇಂತಿಷ್ಟು ಕೋಟಿ ಅಂಥೇಳಿ ಹಣನೂ ಕೂಡ ಬರುತ್ತೆ. ಆ ಮೂಲಕ ರೈತರಿಗೆ ನೆರವಾಗಬೇಕಾಗಿದೆ. ಇದು ಈಗಾಗಲೇ 5 ದಿನಗಳ ಕಾಲ ನಿಜವಾಗ್ಲೂ ಕೂಡ ಏನೂ ಉಪಯೋಗ ಇಲ್ಲ, ಬರೀ ಪ್ರತಿಷ್ಠೆಯ ಪಣವಾಗಿ ಈ ರೀತಿ ಆಗ್ತಾ ಇರೋದು. ಬಟ್ ನೀವು ರಾಜಕಾರಣ ಮಾಡಿ, ಬಟ್ ಸದನದ ಒಳಗಡೆನೂ ಕೂಡ ರಾಜಕಾರಣ ಮಾಡಿದರೆ ಹೇಗೆ ಅನ್ನುವಂಥ ಪ್ರಜ್ಞಾವಂತರ ಪ್ರಶ್ನೆಗೆ, ಪ್ರಜ್ಞಾವಂತ ಜನರ ಪ್ರಶ್ನೆಗೆ, ಜನಸಾಮಾನ್ಯರ ಪ್ರಶ್ನೆಗೆ, ರೈತರ ಪ್ರಶ್ನೆಗೆ ಉತ್ತರ ಮಾತ್ರ 5 ದಿನ ಆಯಿತು ಸಿಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.